ಎಲ್ಲ ಗೊತ್ತಲ್ಲಪ್ಪ. ಬೆಲಿಚೂರಿ ಆಯ್ತು ಅವರೇ ಹೊಗಳಿದ್ರಲ್ಲ ಮುಖ್ಯಮಂತ್ರಿಗಳಲ್ಲಿ, ಈ ಜಿಲ್ಲೆಯ ಪ್ರಮುಖರು ಈ ಜಿಲ್ಲೆಯಲ್ಲಿ 7 ಬಾರಿ ಹೊಗಳಿದ್ರಲ್ಲ, ಇನ್ಯಾರು ಹೇಳಬೇಕು? ಅದು ಅಲ್ಲಿ ಅವರೇ ಹೊಗಳಿದ್ರಲ್ಲ. ಈ ಜಿಲ್ಲೆಯ ಅವಿಭಾಜ್ಯ ಸಂಬಂಧ ಇದೆ ಅಂತ ಇವತ್ತು ಹೇಳ್ತೀನಿ. ಬಲಗೈ ಸಮುದಾಯದವರು 7 ಬಾರಿ ಓಟ್ ಹಾಕಿಲ್ಲ ಅಂದ್ರೆ ನೀವು ಎದಕ್ಕೆ ಹೇಳ್ತಾ ಇದ್ರಿ ಸ್ವಾಮಿ? ಮೊನ್ನೆ ಬಲಗೈ GR ಆರ್ಥೋಪೆಡಿಕ್ಸ್ ಕೋಲಾರ್ ಮೂಳೆ ಚಿಕಿತ್ಸಾ ಕೇಂದ್ರ ಅತ್ಯಾಧುನಿಕ ತಂತ್ರಜ್ಞಾನ ಬಳಸಿ ಎಲ್ಲ ಮೂಳೆ ಸಂಬಂಧಿ ಸಮಸ್ಯೆಗಳಿಗೆ ಪರಿಹಾರ. ಜಾಯಿಂಟ್ ರಿಪ್ಲೇಸ್ಮೆಂಟ್, ಸ್ಪೋರ್ಟ್ಸ್ ಸಂಬಂಧಿ ಸಮಸ್ಯೆಗಳು, ಮೂಳೆ ಮುರಿತ, ಸ್ಪೈನ್ ಶಸ್ತ್ರಚಿಕಿತ್ಸೆಗಾಗಿ ನುರಿತ ಮೂಳೆ ತಜ್ಞರನ್ನು ಸಂಪರ್ಕಿಸಲು 7020532255ಕ್ಕೆ ಹಿಂದೆ ಕರೆ ಮಾಡಿ. ಸ್ವಲ್ಪ ಮುನ್ಸ್ಕೊಂಡಿದ್ದಕ್ಕೆ ನೀವು ಸೋತ್ರಲ್ಲ, ಅದನ್ಯಾರು ಹೇಳ್ತಲ್ಲ. ಇವತ್ತು ಒಂದು ನೋವೇನು ಅಂದರೆ, ಈ ಜಿಲ್ಲೆಯಲ್ಲಿ ಹೆಚ್ಚಾಗಿ ಯಾರೇ ಗೆಲ್ಲಬೇಕಾದ್ರೂ ಕೂಡ ಬಲಗೈ ಸಮುದಾಯ ಮತ ಹಾಕ್ತೀವಿ, ನಮ್ಮನ್ನು ಯಾರು ಕೂಡ ಗಮನ ತಗೊಳ್ಳೋದಿಲ್ಲ. ಯಾರು ಮತ ಹಾಕಲ್ವೋ ಅವ್ರಿಗೆ ಭಾಳ ಪ್ರಿಫರೆನ್ಸ್ ಕೊಡ್ತಾರೆ, ಯಾರು ಕಾಂಗ್ರೆಸ್ ಮತ ಹಾಕಲ್ವೋ ಅವ್ರಿಗೆ ಭಾಳ ಪ್ರಿಫರೆನ್ಸು. ಕಾಂಗ್ರೆಸ್ ಮತ ಹಾಕ್ತಕ್ಕಂಥ ಬಲಗೈ ಸಮುದಾಯ ಇವತ್ತು ಕೂಡ ಹಿಂದೆನೇ ಇದ್ದೀವಿ, ಮುಂದೆನೂ ಹಿಂದೆನೇ ಇರ್ತೀವಿ. ಯಾರು MP ಎಲೆಕ್ಷನ್ ಅಲ್ಲಿ ಯಾರು ಕೆಲಸ ಮಾಡಿದ್ರು ಅವ್ರಿಗೂ ಅದೇ ಕರ್ಮ ಆಗಿದೆ ಅಂತ ಒಂದು ಚರ್ಚೆ ನಡೀತದೆ ಎಲ್ಲಿ ಕೋಲಾರ ಜಿಲ್ಲೆಯಲ್ಲಿ. ಏನು ಕರ್ಮ ಏನು? ಅವ್ರನ್ನ ಸೋಲಿಸಿದ್ರು, ಬಿಜೆಪಿ ಶಾಮಿಲ್ ಆಗ್ಬಿಟ್ಟು ಸೋಲಿಸ್ಬಿಟ್ಟಿದ್ದಾರೆ. ಇವತ್ತು ಅದೇ ಕಾರಣಕ್ಕೆ ಅವ್ರು ಮಂತ್ರಿ ನೋಡಿ, ಅವರು ಕೂಡ ಈ ಜಿಲ್ಲೆಯಲ್ಲಿ ಗೌರವಾನ್ವಿತ KH ಮುನಿಯಪ್ಪ ಸಾಹೇಬರು ಅವರು ಸಂಸದರಾಗಿದ್ದಾಗ ಕೂಡ ಯಾರೋ ಕಾಂಗ್ರೆಸ್ MLA ಗೆಲ್ಲಬಾರ್ದು, ಅವರೊಬ್ಬರಿಗೆ ಆಡಳಿತ ಮಾಡಬೇಕು ಅಂತೇಳಿ ಅವ್ರು ಎಲ್ಲೆಲ್ಲಿ ಅಡ್ಜಸ್ಟ್ಮೆಂಟ್ ರಾಜಕಾರಣ ಮಾಡ್ತಿದ್ರು ಅಂತೇಳಿ ಇದು ಜಗಜ್ಜಾಗಿರ. ನಾನು ಅದ್ರ ಬಗ್ಗೆ ಮಾತಾಡೋಕ್ಕೆ ಹೋಗೋದಿಲ್ಲ. ಇವತ್ತು ಕೂಡ ನಾನು ಸಂಸದ ತಪ್ಪಿಸ್ಲಿಕ್ಕೆ ಯಾರು ಕಾರಣ ಅಂತ ನನಗೆ ಗೊತ್ತಿದೆ. ಆದರೆ ಅವೆಲ್ಲ ಕೂಡ ಮುಂದಿನ ಜನ ತೀರ್ಮಾನ ಮಾಡ್ತಾರೆ. ಎಲ್ಲ ದಿವಸಗಳು ನಮ್ಮದೇ ಆಗಲ್ಲ, ಎಲ್ಲ ದಿವಸ ನಮ್ಮದೇ ಆಗಲ್ವಲ್ಲ. ಇವತ್ತು ಕತ್ಲಲ್ಲಿದ್ದೀವಿ, ಬೆಳಗ್ಗೆ ಬಂದೇ ಬರ್ತೀವಿ, ತಾಳ್ಮೆ ಇದೆ, ಕಾಯ್ತೀನಿ.